ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಬಿಸಿಬೇಳೆಬಾತ್ ಪೌಡ್ರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗತ್ತೆ. ಟ್ರೆಡಿಷನಲ್ ಮೆಥಡು ಕರ್ನಾಟಕ ಸ್ಟೈನಲ್ಲಿ ಮಾಡೋ ಥರನೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 2 ಇಡಿಯಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಫಸ್ಟ್ ಕಡಲೆಬೇಳೆನೇ ಹಾಕ್ಕೋತೀನಿ. ನೋಡಿ, ನಾನು 2 ಸ್ಪೂನಷ್ಟು ಕಡಲೆಬೇಳೆ ತೊಗೋತಾ ಇದ್ದೀನಿ. ನಾನು ಇದು 2 ಸತಿಗೆ ಆಗುವಷ್ಟು ಮಾತ್ರನೇ ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಅಂದರೆ ಸುಮಾರು ಒಂದು 4 ಜನಕ್ಕೆ 2 ಸತಿಗೆ ಆಗ್ಬೋದು. ಅಂದರೆ 8 ಜನಕ್ಕೆ ಆಗುವಷ್ಟು ಪೌಡ್ರ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು 1.5 ಸ್ಪೂನಷ್ಟು ನಾನು ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ. ಡ್ರೈ ರೋಸ್ಟ್ ಏನು ಮಾಡೋದು ಬೇಡ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಘಮ ಘಮ ಅಂತ ರೆಡ್ ಕಲರ್ ಬರುತ್ತಲ್ಲ, ಗೋಲ್ಡನ್ ಬ್ರೌನ್. ನೋಡಿ, ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಇದನ್ನು ತೆಕ್ಕೊಂಬಿಡೋಣ. ಇವಾಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮೆಣಸಿಗೆ ಡಬಲ್ ಅಷ್ಟು ಜೀರಿಗೆ ಹಾಕ್ಕೋತೀನಿ. ಒಂದು 1/4 ಸ್ಪೂನ್ಗಿಂತ ಕಡಿಮೆ ಸಾಸಿವೆ ತೊಗೋತೀನಿ. ಮತ್ತು ಒಂದು ಸ್ವಲ್ಪ ಮೆಂತ್ಯ ಸಾಸಿವೆ ಎಷ್ಟು ತೊಗೊಂಡಿದ್ನೋ ಅಷ್ಟೇ ತೊಗೋತಾ ಇದ್ದೀನಿ. ತುಂಬ ಜಾಸ್ತಿ ಮಾಡ್ಕೋತಾ ಇಲ್ಲ ನಾನು. ಇದು ಫ್ರೆಶ್ಶಾಗಿ ಮಾಡಿದ್ರೆ ಅಷ್ಟೇ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ತಿದ್ದೀನಿ. ಈ ಸತಿ ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಆ ಬಾಣಲಿ ಏನಿತ್ತು ಎಣ್ಣೆ ಅದರಲ್ಲೇ ರೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಬಿದ್ದರೆ ಬಾಣಲಿಗೆ ಕಚ್ಕೊಂಡ್ಬಿಡುತ್ತೆ, ತೆಕ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ನಾನು ಅದೇ ಥರ ಅದರ ಎಣ್ಣೆನಲ್ಲೇ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ 2 ಇಡಿಯಷ್ಟು ನಾನು ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. 1 ಇಡಿ ಬ್ಯಾಡಗಿ ಮೆಣಸಿನ್ಕಾಯಿ, 1 ಇಡಿ ಗುಂಟೂರು ಮೆಣಸಿನ್ಕಾಯಿ, 2 ಸೇರಿಸಿ ನಾನು ತೊಗೊಂಡು ಹುರ್ಕೋತಾ ಇದ್ದೀನಿ. ಇದಕ್ಕೂ ಒಂದು ಸ್ವಲ್ಪ ನೀವು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಘಾಟ್ ಆಗಲ್ಲ. ಕೆಲವರು ಉಪ್ಪು ಹಾಕ್ಕೊಂಡು ಹುರಿತಾರೆ, ನಾನು ಎಣ್ಣೆ ಹಾಕ್ಕೊಂಡು ಹುರಿಯೋದೇ ನನಗೆ ಸರಿ ಅಂತ ಅನಿಸುತ್ತೆ. ಹಾಗಾಗಿ ಇದು ತೊಟ್ಟೆಲ್ಲ ನಾನು ಆಮೇಲೆ ತೆಕ್ಕೋತೀನಿ. ಬೀಜ ಉದುರೋಗಬಾರ್ದು ಅಂತ ನಾನು ಇವಾಗ ಹೀಗೆ ಹುರ್ಕೋತಾ ಇದ್ದೀನಿ. ಇವಾಗ ನಾನು ಧನಿಯಾ ತೊಗೋತಾ ಇದ್ದೀನಿ. 1 ಇಡಿ, 2 ಇಡಿ, 3 ಇಡಿಯಷ್ಟು ನಾನು ಧನಿಯಾನ ತೊಗೋತೀನಿ. ಕೊತ್ತಂಬರಿ ಬೀಜ. ಇದಕ್ಕೂ ಅಷ್ಟೇ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇಷ್ಟೇ ಎಣ್ಣೆ ಸಾಕಾಗುತ್ತೆ. ತುಂಬಾ ಟೇಸ್ಟಿಯಾಗುತ್ತೆ. ಮಾಡಿ ನೋಡಿ, ನೀವು ಗೊತ್ತಾಗತ್ತೆ. ಮತ್ತು ಬಿಸಿಬೇಳೆಬಾತ್ ಪೌಡ್ರ್ ಮಾಡುವಾಗ ಕೆಲವ್ರು ಬೆಲ್ಲ ಹಾಕ್ಲೋ ಬೇಡವೋ ಅಂತ ಅನ್ಕೋತಾರೆ. ಬಟ್ ಬೆಲ್ಲ ಹಾಕಿದ್ರೇ ರುಚಿ ಬರೋದು. ಹಾಗಾಗಿ ಅದನ್ನು ಹಾಕೇ ಮಾಡಿ. ನಾನು ಬಿಸಿಬೇಳೆಬಾತ್ನೂ ಮಾಡೋದು ತೋರಿಸ್ತೀನಿ. ಈಗ ಪೌಡ್ರ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸತಿ ನಾನು ಬಿಸಿಬೇಳೆಬಾತೇ ಮಾಡೋದು ತೋರಿಸ್ತೀನಿ. ಇವಾಗ ನಾನು ಒಂದು 2 ಲವಂಗ, 2 ಚೂರು ಚಕ್ಕೆ, 1 ಮರಾಠಿ ಮೊಗ್ಗು, 1 ಚೂರು ಚಕ್ರ ಮೊಗ್ಗು ತೊಗೊಂಡಿದ್ದೀನಿ. ಜೊತೆಗೆ ನಾನು ಒಂದು ಸ್ವಲ್ಪ ಗಸಗಸೆನೂ ಹಾಕ್ಕೋತಾ ಇದ್ದೀನಿ. ನೋಡಿ, ಇಷ್ಟೇ ಗಸಗಸೆ ಹಾಕ್ಕೋತಾ ಇದ್ದೀನಿ. ಇದಿಷ್ಟೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೇನು ಎಣ್ಣೆ ಹಾಕೋದು ಬೇಡ, ಅದೇ ಎಣ್ಣೆನಲ್ಲೇ ಫ್ರೈ ಆಗುತ್ತೆ. ಇಲ್ಲಾಂದರೆ ಗಸಗಸೆನೂ ತೆಗಿಯೋದು ಕಷ್ಟ ಆಗುತ್ತೆ. ನೋಡಿ, ಇದೆಲ್ಲ ಆಗಿದೆ. ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಂಬಿಡ್ತೀನಿ. ಇಷ್ಟು ನನ್ನ ಕೊಬ್ಬರಿ ಬೇಕಾಗುತ್ತೆ ಒನ್ ಟೈಮ್ ಮಾಡೋದಕ್ಕೆ, ಒಂದು 4 ಜನಕ್ಕೆ. ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ಜೊತೆಗೆ ಇಷ್ಟು ಸೋಂಪನ್ನ ನಾನು ಹುರಿದೇ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಸೇರಿಸಿ ನಾನು ಮಿಕ್ಸಿಲಿ ಪೌಡ್ರು ಮಾಡ್ಕೊಂಡು ತರ್ತೀನಿ. ನೋಡಿ, ಪೌಡ್ರ್ ರೆಡಿಯಾಗಿದೆ, ನಮ್ಮ ಬಿಸಿಬೇಳೆಬಾತ್ ಪೌಡ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಹೇಳಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಟೇಸ್ಟಿಯಾಗಿರುವಂಥ ಹಳೆಯ ತಿಂಡಿಗಳನ್ನೂ ನಿಮ್ಗೆ ತೋರಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಡೋದಂತೂ ತಪ್ಪಿಸ್ಲೇಬೇಡಿ. ಥ್ಯಾಂಕ್ ಯು.